ಇಂಡಿಯಾದಲ್ಲಿ ಹೊಸ ಕಾರ್ ತಗೊಳ್ಬೇಕಾ? ಸುಮ್ನೆ ಹೋಗಿ ಶೋರೂಮ್ಗೆ ದುಡ್ಡು ಹಾಕ್ಬೇಡಿ. ಈ 3 ಟೈಮ್ಸ್ ನಲ್ಲಿ ನೀವೇನಾದ್ರೂ ಕಾರ್ನ ಪರ್ಚೇಸ್ ಮಾಡಿದ್ರೆ ಲಕ್ಷಾನುಗಟ್ಲೆ ದುಡ್ಡನ್ನ ಉಳಿತಾಯ ಮಾಡಬಹುದು. ಅದು ಹೇಗೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಪಾಯಿಂಟ್ 1, ಇಯರ್ ಎಂಡ್ ಕ್ಲಿಯರೆನ್ಸ್ ಸೇಲ್. ಅಂದ್ರೆ ಡಿಸೆಂಬರ್ ಇಯರ್ ಎಂಡ್ ಬಂತು ಅಂತಂದ್ರೆ ಕಂಪನೀಸ್ ಗಳಿಗೆ ಹಳೆ ಸ್ಟಾಕ್ ನ ಖಾಲಿ ಮಾಡುವಂತ ಟೆನ್ಷನ್ ಇರುತ್ತೆ. ಆಗ ನಿಮ್ಗೆ ಭರ್ಜರಿಯಾದ ಕ್ಯಾಶ್ ಡಿಸ್ಕೌಂಟ್ಸ್, ಎಕ್ಸ್ಚೇಂಜ್ ಬೋನಸ್ ಮತ್ತೆ ಆಫರ್ಸ್ ಗಳನ್ನ ಕೊಡ್ತಾರೆ. ಮಾಡೆಲ್ ಇಯರ್ ಚೇಂಜ್ ಆಗೋಕ್ಕಿಂತ ಮುಂಚೆ ಬೆಸ್ಟ್ ಡೀಲ್ ನಿಮ್ದಾಗತ್ತೆ ನೋಡಿ. ಪಾಯಿಂಟ್ 2, ಹಬ್ಬದ ಸೀಸನ್. ದಸರಾ ಮತ್ತೆ ದೀಪಾವಳಿ ಟೈಮ್ ನಲ್ಲಿ ಕಾರ್ ಸೇಲ್ಸ್ ಭರ್ಜರಿಯಾಗಿ ನಡೆದಿರುತ್ತೆ. ಅಂದ್ರೆ ಕಂಪನಿಗಳು ಏನ್ ಮಾಡ್ತಾರೆ, ಈ ಒಂದು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಲೋ ಇಂಟ್ರೆಸ್ಟ್ ಲೋನ್ಸ್ ಮತ್ತೆ ಫ್ರೀ ಆಕ್ಸೆಸರೀಸ್ ನ ನಿಮಗೆ ಕೊಡ್ತಾರೆ. ಪಕ್ಕ ಲಾಭ ಮಾಡ್ಕೊಳ್ಳೋ ಅಂತ ಟೈಮ್ ಇದು. ಪಾಯಿಂಟ್ 3, ಮಂತ್ ಎಂಡ್ ಮ್ಯಾಜಿಕ್. ಯಾವುದೇ ತಿಂಗಳ ಕೊನೆಯ ವಾರ ನೀವು ತಗೊಳ್ಳೋದಾದ್ರೆ ಸೇಲ್ಸ್ ಮ್ಯಾನೇಜರ್ಗೆ ಟಾರ್ಗೆಟ್ ನ ಫಿನಿಶ್ ಮಾಡುವಂತ ಟೆನ್ಷನ್ ಜಾಸ್ತಿ ಇರತ್ತೆ. ಆ ಸಮಯದಲ್ಲಿ ನೀವು ಹೋದ್ರೆ ಸಖತ್ತಾಗಿ ಬಾರ್ಗೇನ್ ಮಾಡಬಹುದು. ನೆನ್ಪಿರ್ಲಿ, ಮಂತ್ ಎಂಡ್ ನ 5 ದಿನಗಳಲ್ಲಿ ಮಾತ್ರ. ಸೊ ನಿಮ್ಮ ಡ್ರೀಮ್ ಕಾರ್ ಯಾವುದು? ಯಾವ್ದನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ. ಈ ತರ ಫೈನಾನ್ಷಿಯಲ್ ಟ್ರಿಕ್ಸ್ಗೆ ಈಗಲೇ ಫಿನಾನ್ಸ್ ವಿತ್ ಚಂದನನ ಫಾಲೋ ಮಾಡೋದನ್ನ ಮರಿಬೇಡಿ.